ಹಾಯ್ ಹಲೋ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಸೊ ಲೆಟ್ಸ್ ಬ್ಯಾಕ್. ನಾನು ಇವತ್ತು ಹೋಗ್ತಾ ಇದ್ದೀನಿ, ಅಫ್ಕೋರ್ಸ್ ನೀವು ತಮ್ಮನೆಲ್ಲ ನೋಡಿರ್ತೀರಾ, ಆದಿರಪಳ್ಳಿ ವಾಟರ್ ಫಾಲ್ಸ್ಗೆ. ಕೇರಳದ ಒನ್ ಆಫ್ ದ ಫೇಮಸ್ ನಂಬರ್ ಆಫ್ ಆದಿರಪಳ್ಳಿ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಅದ್ರ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ಕ್ರೀನ್ ಫುಲ್ ಸೈಜ್ ಮಾಡ್ಕೊಳ್ಳಿ, ವಿಡಿಯೋ ಹೈ ರೆಸಲ್ಯೂಷನ್ ಇಟ್ಕೊಂಡು ನಾನು ನಿಮ್ಮ ಜೊತೆ, ನೀವು ನನ್ನ ಜೊತೆ ಇಬ್ಬರು ಕೂಡ ಆದಿರಪಳ್ಳಿ ವಾಟರ್ ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡುವ. ಸೊ ನಿಮ್ಮನ್ನು ಆದಿರಪಳ್ಳಿಯಲ್ಲಿ ಮೀಟ್ ಆಗ್ತೀನಿ. ಬಾಯ್. ಈಗ ನಾನಿದ್ದೀನಿ ಚಾಲಕುಡಿ ಬಸ್ ಸ್ಟ್ಯಾಂಡ್ ಹತ್ರ, ಚಾಲಕುಡಿ ಜಂಕ್ಷನ್ ಹತ್ರ ಇದ್ದೀನಿ. ಚಾಲಕುಡಿಗೆ ರೀಚ್ ಆದ ತಕ್ಷಣ ನೀವು ಫಸ್ಟ್ ಕಾಣ್ತಿದ್ದೀರಾ, ಇಲ್ಲಿ ಕಾಣ್ತಾ ಇರೋದು ಸ್ಟ್ರೈಟ್ ಹೋಗಿಬಿಟ್ರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ, ಲೆಫ್ಟ್ ಹೋದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ. ನಾನಿದ್ದೀನಿ ಚಾಲಕುಡಿ ಫ್ಲೈಓವರ್ ಕೆಳಗಡೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ನೋಡುವ ಏನಾಗುತ್ತೆ ಅಂತ. ಬಸ್ಗಳಿದೆ ಇನ್ನು ಇಲ್ಲಿ ಈ ಬಸ್ ಸ್ಟ್ಯಾಂಡಲ್ಲಿ, ಇಲ್ಲಿ ಕಾಣ್ತಿದೆಯಲ್ಲ ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು. ಅಲ್ಲಿ ಕಾಣ್ತಿದೆ ರೂಟು, ಸ್ಟ್ರೈಟ್ ಹೋಗ್ತಾ ಇರೋದು ಗೌರ್ಮೆಂಟ್ ಗಾಡಿ ಬಸ್ ಹೋಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಆದಿರಪಳ್ಳಿಗೆ ಹೇಗೆ ಹೋಗೋದು, ಎಲ್ಲಿಂದ ಹೋಗೋದು, ಎಷ್ಟು ಖರ್ಚಾಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಹೇಳ್ತಾಯಿದ್ದೀನಿ. ಅದಕ್ಕಿಂತ ಫಸ್ಟು ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಕೊನೆವರೆಗೂ ಯಾವುದ್ಯಾವುದು ವೀಡಿಯೋ ಬರುತ್ತೆ ಎಲ್ಲ ಅಪ್ಡೇಟ್ಸು ಫಸ್ಟ್ ನಿಮಗೆ ಬರುತ್ತೆ. ಸೊ ನಾನೀಗ ರೀಚ್ ಆಗಿದ್ದೀನಿ ಚಾಲಕುಡಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ. ಇಲ್ಲಿಂದ ಬಸ್ಸು 12:15 ನಾನು ಬರ್ತಾ ವೀಡಿಯೋದಲ್ಲಿ ಬಸ್ಸಿನ ಟೈಮಿಂಗ್ಸ್ ಎಲ್ಲ ಹೇಳ್ತೀನಂತೆ. ನಮ್ಮ ಬಸ್ಸು ರೆಡಿಯಾಗಿದೆ ನೋಡು. ಆದಿರಪಳ್ಳಿ ಬಸ್ಸು ಗೌರ್ಮೆಂಟ್ ಬಸ್ಸು ಇದೆ, ಪ್ರೈವೇಟ್ ಬಸ್ಸು ಇದೆ. ನಾನು ಪ್ರೈವೇಟಿಗೆ ಹೋಗ್ತೀನಿ, ಸೀಟ್ ಅನ್ನೋದು ಗೊತ್ತಿಲ್ಲ. ಗೌರ್ಮೆಂಟ್ ಬಸ್ ಹೋಯ್ತು, ನಾನೀಗ ಹೋಗ್ತಿದ್ದೀನಿ ಪ್ರೈವೇಟ್ ಗಾಡಿಗೆ. ಹತ್ತು ಆದಿರಪಳ್ಳಿ ಪ್ರೈವೇಟ್ ಬಸ್ಸು. ಸೊ ಬನ್ನಿ ಬಸ್ ಹತ್ತನ, ಫುಲ್ ಡೀಟೇಲ್ಸ್ ಎಲ್ಲ ಬಸ್ ಇವತ್ತಿನ ಮೇಲೆ ಹೇಳ್ತೀನಿ. ನನಗಾಗಿ ಸೀಟ್ ಇದ್ದಂಗಿದೆ, ಸೀಟ್ ಸಿಕ್ತು. ಸೊ 12:15 ಹೊರಡುತ್ತೆ ಬಸ್ಸು. ನೋಡುವ, ವೆಯ್ಟ್ ಮಾಡುವ. KSRTC ಬಸ್ ಬಂದಾಗ ಹೋಗ್ಬೇಕಿತ್ತು, ಸೀಟ್ ಇರಲಿಲ್ಲ. ನಾನು ಸೀದಾ ಈ ಪ್ರೈವೇಟ್ ಗಾಡಿ ಹೊತ್ಕೊಟ್ಟಿಲ್ಲ. 12:15 ಅಂತೆ, ಸಿಕ್ಕಾಪಟ್ಟೆ ಬಿಸ್ಲು ಬರ್ತದೆ, ನೋಡ್ಬೇಕು ಏನಾಗುತ್ತೆ ಅಂತ. ಆಯ್ವಾ ಸೊ ನಮ್ಮ ಬಸ್ ಹೊರಡ್ತು. ಸಪೋಸ್ ಏನಾದರೂ ಒಳ್ಳೆ ಸೀನಿಯರ್ ಸಿಕ್ಕಿದ್ರೆ ನಿಮ್ಮನ್ನು ಅಲ್ಲಿ ಶೂಟ್ ಮಾಡ್ತೀನಿ. ಬಟ್ ಚಾಲಕುಡಿಯಿಂದ ಆದಿರಪಳ್ಳಿ ಹೋಗೋ ರೂಟಲ್ಲಿ ಒಳ್ಳೆ ಲ್ಯಾಂಡ್ಸ್ಕೇಪ್ ಇದೆ, ರೋಡ್ ಮಾತ್ರ ಸೂಪರಾಗಿದೆ. ಯಾರಾದರೂ ಬೈಕ್ ರೈಡ್ ಬರೋದಿದ್ದರೆ ಒಳ್ಳೆ ಬೆಸ್ಟ್ ರೋಡ್ ಅಂತ ಹೇಳ್ತೀನಿ. ಚಾಲಕುಡಿ ವಾಲ್ಪಾರ ಹೋಗೋ ರೂಟ್ ಅದು, ಆ್ಯಕ್ಚುಲಿ ಆ ರೂಟಲ್ಲೇ ಬರೋದು ಆದಿರಪಳ್ಳಿ. ಸೊ ಈಗ ನಾವು ಹೋಗ್ತೀವಿ ಸೇಮ್ ರೂಟಲ್ಲೇ. ರೋಡ್ ಮಾತ್ರ ಕ್ಲಾಸಿ ಆಗಿದೆ. ಸಪೋಸ್ ಏನಾದರೂ ಆ್ಯಕ್ಚುಲಿ ನನಗೆ ಮುಂದೆ ಸೀಟ್ ಸಿಗಬೇಕಂತ ಯೋಚನೆ ಮಾಡ್ತೀನಿ, ಬಟ್ ಮುಂದೆ ಕುತ್ಕೊಳ್ಳಿಕ್ಕಾಗಲ್ಲ. ಇದು ಒಳ್ಳೆ ಶೂಟ್ ಮಾಡ್ಬೋದು, ಒಳ್ಳೆ ರೂಟನ್ನು. ಸೊ ತೊಂದರೆ ನೋಡುವ, ಸೈಡಲ್ಲೇ ಸಿಕ್ಕರೆ ಸೈಡಲ್ಲಿ ಶೂಟ್ ಮಾಡ್ತೇನೆ. ನಿಮ್ಮನ್ನು ಹಾಗಾದರೆ ಆದಿರಪಳ್ಳಿಯಲ್ಲಿ ಮೀಟ್ ಮಾಡ್ತೀನಿ. ಓಕೆ, ಬಾಯ್. ಇಲ್ಲಿ ಕಾಣಿಸ್ತಿರುವ ತೋಟ ಇದೆಯಲ್ವಾ, ಪಾಮ್ ತೋಟ. ನಾವು ಪಾಮ್ ಆಯಿಲೆಲ್ಲ ತೆಗಿತೀವಲ್ಲ ಆ ತೋಟ, ತುಂಬ ಚೆನ್ನಾಗಿದೆ ರೋಡ್ ಸೈಡಲ್ಲಿ. ಹಾಗೆ ಜರ್ನಿ ಮಾಡ್ತಾ ಮಾಡ್ತಾ ಆದಿರಪಳ್ಳಿ ರೀಚ್ ಆಗೇ ಬಿಟ್ವಿ. ಆದಿರಪಳ್ಳಿ ಸಂಡೇ ಆಗಿರೋದ್ರಿಂದ
ತುಂಬ ಟ್ರಾಫಿಕ್ ಇತ್ತು, ತುಂಬ ಜನಗಳಿದ್ದರು. ಇಲ್ಲಿ ಕಾಣಿಸ್ತಾ ಇರೋದು ಆದಿರಪಳ್ಳಿ ಫಾಲ್ಸಿಗೆ ಹೋಗುವ ಮೇಯ್ನ್ ಎಂಟ್ರೆನ್ಸು. ಸೊ ಇಲ್ಲೇ ಬಸ್ಗಳು ಬಂದುಬಿಟ್ಟು ರಿಟರ್ನ್ ಟರ್ನ್ ಆಗ್ತದೆ. ನೋಡಿ ಈಗ ಕಾಣ್ತಿದೆಯಲ್ಲ ಈ ದಾರಿ, ಇದು ಟಿಕೆಟ್ ಕೌಂಟರು. ನಮ್ಮದು ಎಂಟ್ರೆನ್ಸಲ್ಲೂ ಟಿಕೆಟ್ ಕೌಂಟ್ರ್ ಇದೆ, ಇಲ್ಲೂ ಟಿಕೆಟ್ ಕೌಂಟ್ರ್ ಇದೆ. ಈ ಟಿಕೆಟ್ ಕೌಂಟ್ರಲ್ಲೇ ಬರೆದಿಟ್ಟಿದ್ದಾರೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಅಂತ. ಆಮೇಲೆ ಊಟಕ್ಕೆ ಬಂದಿದೆ ಹೋಟೆಲಿಗೆ, ತುಂಬ ಸಕ್ಕತ್ತಾಗಿದೆ ಅಲ್ಲಿ ವೆದರು. ಊಟದ ಜೊತೆ ಇನ್ನೊಂದು ಬೋನಸ್ ಏನಂತ ಹೇಳಿದ್ರೆ, ಊಟ ಮಾಡೋ ಸೈಡಲ್ಲಿ ಒಂದು ಆದಿರಪಳ್ಳಿ ವಾಟರ್ ಫಾಲ್ಸ್ ಇದೆಯಲ್ಲ, ನೀಟಾಗಿ ಕಾಣುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲಿ ಆರಾಮ ಊಟ ಕೊಟ್ಟಿದೆ, ತುಂಬ ಚೆನ್ನಾಗಿದೆ. ಹಾಗೆ ನಾನು ಟಿಕೆಟ್ ತೊಗೊಂಡು ಎಂಟ್ರೆನ್ಸ್ ಹತ್ರ ಬಂದೆ. ಈ ಎಂಟ್ರೆನ್ಸಿಂದ ಎಡಗಡೆ ಕಾಣ್ತಿದೆಯಲ್ಲ, ಇಲ್ಲೂ ಟಿಕೆಟ್ ಕೌಂಟ್ರ್ ಇದೆ. ಇಲ್ಲೂ ಬೇಕಿದ್ರೆ ನೀವು ಟಿಕೆಟ್ ತೊಗೊಳ್ಬೋದು, ಆನ್ಲೈನ್ ಪೇಮೆಂಟು ಆಗುತ್ತೆ. ಆದಿರಪಳ್ಳಿ ಎಂಟ್ರೆನ್ಸ್ ಆಗಿದ ತಕ್ಷಣ ನಮಗೊಂದು ಸ್ವರ್ಗದ ಬಾಗಿಲು ಓಪನ್ ಆದಂಗೆ ಆಗುತ್ತೆ. ಇಲ್ಲಿರುವ ಪ್ರಕೃತಿ ಮತ್ತು ಇಲ್ಲಿರುವ ಕಾಮ್ನೆಸ್ಸು ಅಷ್ಟು ನಮ್ಮನ್ನು ಖುಷಿಪಡಿಸುತ್ತೆ. ನಾನೆಲ್ಲೋ ಒಂದು ಓದಿದ ಕವನ, ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುಟ್ಟಿದ ಹಾಗೆ, ಕಾರ್ಮೋಡ ಕರಗಿ ಮಳೆ ಹನಿ ಸುರಿಸಿದ ಹಾಗೆ, ಮುಂಜಾನೆ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ. ಹೇಳೋದು ಮರ್ತ್ಬಿಟ್ಟೆ, ಇದು ಎಂಟ್ರೆನ್ಸ್ ಫೀಸು 60 ರೂಪಾಯಿ ಇರುತ್ತೆ. ನೀವು ಕಾರ್ ಪಾರ್ಕಿಂಗು ಅದರದ್ದು ಆದ ಎಕ್ಸ್ಟ್ರಾ ಫೀಸ್ಗಳಿರುತ್ತೆ. ಇಲ್ಲಿ ಕಾಣ್ತಿರೋ ಎಂಟ್ರೆನ್ಸಲ್ಲೇ ನಾವು ಕೆಳಗಡೆ ಹೋಗಬೇಕು ಫಾಲ್ಸಿಗೆ. ನೀವು ಕೆಳಗಡೆ ಬಂದ ತಕ್ಷಣ ನೋಡಿ ಈ ರೀತಿ ಅಂಗಡಿಗಳೆಲ್ಲ ಇರ್ತದೆ. ನಾವೀಗ ಫಸ್ಟು ವಾಟರ್ ಫಾಲ್ಸು ಕೆಳಗಡೆಯಿಂದ ವ್ಯೂ ಹೇಗೆ ಕಾಣುತ್ತೆ ಅಂತ ನೋಡ್ಕೊಂಡು ಬರೋಣ. ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳುವ ಹಾಡುವ ಹಾಗೆ, ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲ ತೂಗುವ ಹಾಗೆ. ಈ ಪ್ರಕೃತಿ ನಮಗೆ ಕಲಿಸುವ ಪಾಠ ಒಂದೊಂದಲ್ಲ. ಇದನ್ನು ಅರಿತರೆ ನಮ್ಮಂತಹ ಜ್ಞಾನಿ ಇನ್ಯಾರೂ ಇಲ್ಲ. ಆದಿರಪಳ್ಳಿ ವಾಟರ್ ಫಾಲ್ಸಿಗೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಒಂದು 300 ಮೀಟ್ರ್ 200 ಮೀಟ್ರ್ ಅಷ್ಟೇ ಇದೆ. ಅದು ತುಂಬ ಡೀಪ್ ಇದೆ. ಆ ಡೀಪಲ್ಲಿ ನಡ್ಕೊಂಡು ಹೋಗ್ಬೇಕು ನಿಧಾನಕ್ಕೆ ನಡ್ಕೊಂಡು ಹೋದಷ್ಟು ಒಳ್ಳೆಯದು. ರಿಟರ್ನ್ ಬರಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ. ನೋಡು ಹೆಂಗಾಗುತ್ತೆ ಅಂತ. ತುಂಬ ಜನ ಬರ್ತಿದ್ದಾರೆ ನೋಡು. ನೀವು ಆದಷ್ಟು ಬರೋದಾದರೆ ಊಟ ಮಾಡಿಕೊಂಡೆ ಬನ್ನಿ. ಕೆಳಗಡೆ ಏನಂದರೆ ಆರಾಮಾಗಿ ಇಳಿಬೋದು, ಬಟ್ ಮೇಲೆ ಹತ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅಂದರೆ ತುಂಬ ಟಯರ್ಡ್ ಆಗುತ್ತೆ. ಸೊ ನಾನೀಗ ಆರಾಮಾಗಿ ಇಳ್ಕೊಂಡು ಹೋಗ್ತಾಯಿದ್ದೀನಿ. ರಿಟರ್ನ್ ಬರ್ಬೇಕಾದ್ರೆ ಹೆಂಗೆ ಇರುತ್ತೆ ಅಂತ ಗೊತ್ತಾಗಿಲ್ಲ. ಸೊ ತುಂಬ ಜನ ಇದರಲ್ಲಿ ಜಾರುತ್ತೆ. ಮತ್ತು ಇಲ್ಲಿ ಕಲ್ಲುಗಳಿದಾವಲ್ಲ, ಈ ಕಲ್ಲುಗಳು ಸಿಕ್ಕಾಬಿಟ್ಟೆ ಜಾರ್ತವೆ, ನೋಡ್ಕೊಂಡು ಹೋಗ್ಬೇಕಷ್ಟೆ. ತುಂಬ ಜನ ಬರ್ತಿದ್ದಾರೆ. ಕೆಲವರೆಲ್ಲ ಅಲ್ಲಲ್ಲೇ ಅರ್ಧ ಕೂತ್ಕೊಂಡಿದ್ದಾರೆ, ಆರಾಮಾಗಿ ಕೂತ್ಕೊಂಡು ಬರ್ತಿದ್ದಾರೆ ಮೇಲೆ. ಸೊ ನಾನು ನಿಧಾನಕ್ಕೆ ಹತ್ಕೊಂಡು ಹೋಗ್ತಿದ್ದೀನಿ. ಏನಾಗ್ತದೆ, ಎಷ್ಟು ಸ್ಲೋ ಹೋಗ್ತೀವಿ ಅಷ್ಟೇ ಒಳ್ಳೆಯದು. ಎಲ್ಲಾದರೂ ಯಾವ ಮರಿದ್ರೆ ಸೀದಾ ಕೆಳಗಡೆ ಬೀಳಿದೆ. ಸೊ ನಿಮಗೆ ಕೇಳಿಸ್ತಾ ಇರ್ಬೋದು ಸೌಂಡ್. ಮೋಸ್ಟ್ಲಿ ನೀರಿನ ಸೌಂಡ್ ಎಷ್ಟಿದೆ ಅಂತಂದರೆ ಒಂದು ಸಿಕ್ಕಾಬಿಟ್ಟಿದೆ ನೀರಿನ ಸೌಂಡು. ಸೊ ನೋಡೋ ಏನಾಗುತ್ತೆ ಅಂತ. ಈ ವಾಕ್ವೇ ಇದೆಯಲ್ಲ, ಇದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ನಾನು ವಿಡಿಯೋದಲ್ಲಿ 200 ಮೀಟ್ರ್ ಅಂತ ಹೇಳಿದೆ. 200. ಸೊ ನಿಯರೆಸ್ಟ್ ನಾನು ವಾಟರ್ ಫಾಲ್ಸ್ ಹತ್ರ ಬಂದೆ. ಸೊ ವಾಟರ್ ಫಾಲ್ಸ್ ಫೋರ್ಸ್ ಹೇಗಿದೆ ಅಂತ ನೀವು ಲೈವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಾಟರ್ ಫಾಲ್ಸ್ ಇದು ನಿಜವಾಗ್ಲೂ ಫೋರ್ಸ್ ಎಷ್ಟಿದೆ ಅಂತ ಈಗ ನೀವು ನೋಡ್ತೀರಾ, ಕಾಣಿಸ್ತೀನಿ ನಿಮಗೆ. ಎಸ್, ನಾನೀಗ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೇನೆ. ಈ ವಾಟರ್ ಫಾಲ್ಸಲ್ಲಿ ಜನಗಳು ನೋಡಿ ಎಷ್ಟಿದ್ದಾರೆ ಅಂತ.
ಈ ಪ್ರಕೃತಿನೇ ಹಾಗೆ ಕಂಡ್ರೆ, ನಾವು ಮನುಷ್ಯರಿಗೆ ಎಷ್ಟು ಬೇಗ ಮಂತ್ರಮುಗ್ಧ ಆಗ್ತೀವಿ ಅಂತಂದರೆ ಪ್ರಕೃತಿ ಮುಂದೆ ಮಗುವಾಗ್ಬಿಡ್ತೀವಿ. ಅದೇ ಅಲ್ವಾ ಈ ಪ್ರಕೃತಿಯ ನಿಜವಾದ ಪವರ್. ಮಳೆ ಬರ್ತಾ ಇದೆ, ಮಳೆ ಮಳೆ ಅಲ್ಲಿ ಬರೋ ನೀರಿದು ಫುಲ್ಲು ಡಿಸ್ನಿ ಆಗ್ತದೆ. ದಿನದ 24 ಗಂಟೆ, ವರ್ಷದ 365 ದಿನ ದುಡಿತೀವಿ. ಬಟ್ ನಮ್ಮ ಬಗ್ಗೆ, ನಮ್ಮ ಮನಸ್ಸಿನ ಬಗ್ಗೆ ನಾವು ಯಾರು ಯೋಚನೆ ಮಾಡಲ್ಲ. ಬನ್ರೋ ಪ್ರಕೃತಿಲಿ ಬೆರೀರಿ. ಸಮಯ ಇರೋದೇ ಸ್ವಲ್ಪ. ಆದಷ್ಟು ನಿಮ್ಮನ್ನು ನೀವು ಪ್ರಕೃತಿಗೆ ತೊಡಗಿಸ್ಕೊಳ್ಳಿ. ಹಂಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇಲ್ಲಿ ತುಂಬ ಜನ ಇದ್ದಾರೆ. ಮಳೆ ಅಂತಂದರೆ ಇದು ಸೇಮ್ ಮಳೆ ಬಂದಂಗೆ ಆಗ್ತಾಯಿದೆ, ಬಟ್ ಮಳೆ ಅಲ್ಲ, ಇದ್ರದ್ದು ಡ್ರಿಸ್ಲಿಂಗ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಬರಬೇಕಾದ್ರೆ ಬೆಸ್ಟ್ ಪ್ಲೇಸ್ ಇದೆ ಆ್ಯಕ್ಚುಲಿ. ಒಮ್ಮೆ ಟ್ರೈ ಮಾಡಿ. ಕೇರಳದ ನೀವು ಬರೋದಾದರೆ ಚಾಲಕ್ಕುಡಿಗೆ ಬಂದುಬಿಟ್ಟು ಚಾಲಕ್ಕುಡಿಯಿಂದ ಬಸ್ಗಳಿದ್ದಾವೆ. ಗೌರ್ಮೆಂಟ್ ಬಸ್ ಇದೆ, ಪ್ರೈವೇಟ್ ಬಸ್ ಇದೆ. ಅದರ ಟೈಮಿಂಗ್ಸು ಹಾಕ್ತೇನೆ ವಿಡಿಯೋ ಎಂಡಲ್ಲಿ. ಎಷ್ಟೊತ್ತು ನಿಂತ್ಕೊಂಡ್ರೂ ಸಾಕಾಗದಿರೋಂಥ, ಕಣ್ಣಿಗೆ ಮುದ ನೀಡುವಂತಹ ಒಂದು ವಾಟರ್ ಫಾಲ್ಸ್ ಅದು. ನನಗೆ ಬರಲಿಕ್ಕೆ ಮನಸ್ಸೇ ಇಲ್ಲ, ಬಟ್ ಏನು ಮಾಡೋದು, ಬರಲೇಬೇಕಲ್ವಾ. ಎಲ್ಲ ಪ್ರಯಾಣಕ್ಕೂ ಒಂದೊಂದು ಎಂಡ್ ಇದ್ದೇ ಇರುತ್ತಲ್ವ. ಫಾಲ್ಸ್ ಎಲ್ಲ ನೋಡಿಕೊಂಡು ಹೊರಟೆ. ಈಗ ಸಿಕ್ಕಾಪಟ್ಟೆ ಮಳೆನೂ ಬರ್ತಾಯಿದೆ. ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿದೆ, ಸಕ್ಕದಿತ್ತೆ. ಈ ಟೈಮಲ್ಲಿ ಮಳೆ ಬರೋದು ಒಳ್ಳೇದಾಯಿತು. ಈ ಮಳೆ ನಾವು ಹೊರಟಿದ್ದಕ್ಕೂ ಮಳೆ ಬರೋದು ಸಕ್ಕದಾಯ್ತು. ಮಾತ್ರ ಒಳ್ಳೆ ವೆದರ್ ಇದೆ, ತುಂಬ ಜನ ಇದ್ದಾರೆ. ಸೊ ನೀವು ಈಗ ಹತ್ತಬೇಕಾಗಿರೋದು 200 ಮೀಟ್ರನ್ನ ಎಷ್ಟು ನಿಮಿಷದಲ್ಲಿ ಹತ್ತಬೇಕಂತ ನೋಡಬೇಕು. ಸಿಕ್ಕಾಪಟ್ಟೆ ಸ್ಟೀಪ್ ಆಗಿದೆ ಇದು, ಸಿಕ್ಕಾಪಟ್ಟೆ ಸ್ಟೀಪ್ ಇದೆ. ನೋಡೋಣ ಹೆಂಗೆ ಹತ್ತಿದೆ ಅಂತ. ಮಕ್ಕಳು ಮರಿ ಎಲ್ಲ ಬಂದಿದ್ದಾರೆ ಇಲ್ಲಿ. ಭಾಳ ಜಾಗ್ರತೆ ಮಾಡ್ಕೊಂಡು ಹೋಗ್ಬೇಕು. ಯಾಕಂತಂದರೆ ಇಲ್ಲಿ ಬಿದ್ದರೆ, ಕಲ್ಲು ಬಿದ್ದರೆ ಸರ್ರಾಗಿ ಪೆಟ್ಟಾಗುತ್ತೆ. ಮಾತ್ರ ನಾನು ಜರ್ಕಿನ್ ತರಲಿಲ್ಲ, ಜರ್ಕಿನ್ ತಂದರೆ ಕರೆಕ್ಟ್ ಆಗುತ್ತೆ. ನೋಡೋ ಏನಾಗುತ್ತೆ. ಒಡಗೆ ನೋಡುವರು ಹೆಂಗಿದೆ. ಈ ಲೊಕೇಶನಿಗೆ ಬಂದ ತಕ್ಷಣ ಫುಲ್ ಕತ್ಲೆ ಆದಂಗೆ ಆಗಿದೆ. ಟೈಮ್ ನೋಡಿದರೆ ಜಸ್ಟ್ 4 ಗಂಟೆ ಅಷ್ಟೇ. ಫುಲ್ಲು ಬ್ಲ್ಯಾಕ್ ಆಗಿದೆ. ಇವರು ತಮಿಳ್ನಾಡವ್ರು, ದಿಂಡಿಗಲ್ ಅವರು. ಆ್ಯಕ್ಚುಲಿ ನನಗೆ ಫೋಟೋ ತೆಗಿಲಿಕ್ಕೆ ತುಂಬ ಹೆಲ್ಪ್ ಮಾಡಿದರು. ಪ್ರಕಾಶ್ ಇಬ್ಬರು ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದರು, ನನಗೆ ಸಿಕ್ಕಿದ್ರು. ಫೋಟೋ ತೆಗಿಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದರು. ತುಂಬ ಖುಷಿ ಆಯಿತು. ನೀವು ಬನ್ನಿ ಫ್ಯಾಮಿಲಿ ಜೊತೆ. ಒಂದು ಒಳ್ಳೆ ಈ ಮಳೆಗಾಲ ಮುಗಿಯೋದ್ರೊಳಗಡೆ ಬನ್ನಿ. ಆದಿರಪಳ್ಳಿ ಫಾಲ್ಸಿಗೆ ಬರಬೇಕಾದ್ರೆ ಮಳೆಗಾಲ ಟೈಮಲ್ಲೇ ಬರಬೇಕು. ವಾಟರ್ ಫ್ಲೋ ಜಾಸ್ತಿ ಇರುತ್ತೆ, ಆಗ ನೋಡಲಿಕ್ಕೆ ಸಖತ್ತಾಗಿರುತ್ತೆ. ನೀವು ಬನ್ನಿ ಫ್ಯಾಮಿಲಿ ಜೊತೆ, ಸಖತ್ ಗಮ್ಮತ್ತಾಗುತ್ತೆ. ಈಗ ಹತ್ತಾಯಿದ್ದೀನಿ. ಹತ್ತುತ್ತಾ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ. ನಾನು ಹತ್ತಾದ್ಮೇಲೆ ಸಿಗ್ತೀನಿ. ಆದಿರಪಳ್ಳಿ ಫಾಲ್ಸ್ ಕೆಳಗಡೆಯಿಂದ ಹೇಗೆ ಬರುತ್ತೆ ನೋಡ್ಕೊಂಡು ಬಂದ್ವಿ. ಸೊ ಆದಿರಪಳ್ಳಿ ಫಾಲ್ಸು ಮೇಲಿಂದ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತಿದ್ದೀನಿ, ಬನ್ನಿ. ನೋಡಲೇಬೇಕಾಗಿರುವ ಕೆಲವು ಪ್ಲೇಸ್ಗಳಲ್ಲಿ ಆದಿರಪಳ್ಳಿ ಫಾಲ್ಸು ಕೂಡ ಒಂದು ಮಸ್ಟ್ ವಿಸಿಟ್. ಕೇರಳಕ್ಕೆ ಬಂದರೆ ಆದಿರಪಳ್ಳಿ ಫಾಲ್ಸನ್ನು ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಒಳ್ಳೆ ಮಳೆ ಇದೆ, ಮಳೆ ಮುಗಿಯೋದ್ರೊಳಗಡೆ ಆದಷ್ಟು ಬೇಗ ಬನ್ನಿ.
ಎಲ್ಲ ಪ್ರಯಾಣಕ್ಕೂ ಒಂದೊಂದು ಅಂತ್ಯ ಇರುತ್ತೆ. ಅದೇ ರೀತಿ ಇಂದಿನ ಪ್ರಯಾಣ ನನಗೆ ತುಂಬ ಖುಷಿ ಕೊಡ್ತು. ಆ ಪರಿಸರದ ಮಧ್ಯೆ ಚಿಕ್ಕ ಮಗು ಆಗ್ತೀವಿ. ನೋಡಿ, ನಾವು ರಿಟರ್ನ್ ಬರುವಾಗ ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲೆಲ್ಲ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಇದೇನು ಅಂತಂದರೆ, ನಾವು ಒಳಗಡೆ ಏನು ಪ್ಲಾಸ್ಟಿಕ್ ಬಾಟ್ಲ್ ತಗೊಂಡು ಹೋಗಬಾರ್ದು. ತಗೊಂಡೋದ್ರು ರಿಟರ್ನ್ ತಂದು ಕೊಟ್ಟರೆ ಅವ್ರು ನಮಗೆ ಪರ್ ಬಾಟ್ಲಿ 10 ರೂಪಾಯಿನಾಗೆ ಕೊಡ್ತಾರೆ ರಿಟರ್ನ್ ಆಗಿ. ಕೇರಳ ಗೌರ್ಮೆಂಟ್ ಅವರು ಈ ರೀತಿ ಮಾಡ್ತಿದ್ದಾರೆ. ಎಲ್ಲ ಕಡೆ ಇದನ್ನು ಮಾಡಬೇಕು. ನಮ್ಮ ಕರ್ನಾಟಕದಲ್ಲೂ ಈ ರೀತಿ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಬಂದಿದ್ದು ಪ್ರೈವೇಟ್ ಬಸ್ಸಲ್ಲಿ, ಬಟ್ ಈಗ ರಿಟರ್ನ್ ಹೋಗ್ತಿದ್ದೀನಿ ಗೌರ್ಮೆಂಟ್ ಬಸ್ಸಲ್ಲಿ. ಎಸ್ ಗುರು, ನಾನೀಗ ಬಸ್ ಹತ್ಕೊಂಡು ಕೂತ್ಕೊಂಡಿದ್ದೀನಿ. ನೀವು ಆದಿರಪಳ್ಳಿ ಫಾಲ್ಸಿಗೆ ಬರೋದಾದರೆ ಪ್ರೋ ಟಿಪ್ ಅಂದರೆ ಫಸ್ಟು ನೀವು ಚಾಲಕ್ಕುಡಿಗೆ ಬರಬೇಕು. ಚಾಲಕ್ಕುಡಿಗೆ ಬಂದುಬಿಟ್ಟು ಅಲ್ಲಿಂದ ಬಸ್ಗಳಿದೆ, ಪ್ರೈವೇಟ್ ಬಸ್ಗಳು ಮತ್ತು ಗೌರ್ಮೆಂಟ್ ಬಸ್ಗಳಿದೆ. 1 ಗಂಟೆ ಗ್ಯಾಪಲ್ಲಿ ಬಸ್ಗಳಿದ್ದಾವೆ, ಆರಾಮ ಬರ್ಬೋದು. ಅಥವಾ ನೀವು ಬೈಕಲ್ಲಿ ಬರೋದಂತಂದರೆ ತುಂಬ ಈಸಿ ದಾರಿ ಇದೆ, ಆರಾಮ ಬರ್ಬೋದು. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆರಾಮ ಎಂಜಾಯ್ ಮಾಡ್ಬೋದು. ಸೊ ಮತ್ತು ಇನ್ನೊಂದು, ಈ ಆದಿರಪಳ್ಳಿ ಬರೋದಾದ್ರೆ ನೀವು ಯಾವತ್ತೂ ಲಿಕ್ವಿಡ್ ಕ್ಯಾಶ್ ಇಟ್ಕೊಂಡು ಬನ್ನಿ. ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ ಅಂತ ಹೇಳಿದ್ರೆ, ನಿಮಗೆ ನೆಟ್ವರ್ಕ್ ಸಿಗುತ್ತೆ ಎಲ್ಲಿ ಅಂತಂದರೆ, ನೀವು ಟಿಕೆಟ್ ತೊಗೊಳ್ತೀರಲ್ವ, ಟಿಕೆಟ್ ತೊಗೊಳ್ಳೋ ಜಾಗದಲ್ಲಿ UPI ಮಾಡ್ಬೋದು ಮತ್ತು ಕಾರ್ಡ್ ಸ್ವೈಪ್ ಮಾಡ್ಬೋದು. ಅದು ಬಿಟ್ಟರೆ ಇಲ್ಲಿ ATM ಇಲ್ಲ, ಮತ್ತು ಕ್ಯಾಶ್ ಲಿಕ್ವಿಡ್ ಕ್ಯಾಶ್ ಇದ್ರೆ ತುಂಬ ಈಸಿ ಆಗುತ್ತೆ, ಬೇಗ. ಮತ್ತು ನೆಟ್ವರ್ಕ್ ಸಿಗಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದೇ ರೀತಿ ಇನ್ನೊಂದು ವೀಡಿಯೋ ಜೊತೆ ನಿಮ್ಗೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರಮ್ ಆದಿರಪಳ್ಳಿ ಫಾಲ್ಸ್.